ಭಾರತದ ಬೈಕಾಟ್ಗೆ ಟರ್ಕಿ ಕಂಗಾಲಾಗೋಗ್ಬಿಟ್ಟಿದೆ ಅಂತೆ. ಆಗಬೇಕು, ಬೀದಿಗೆ ಬರಬೇಕು. ಹೇಗೆ ಪಾಕಿಸ್ತಾನ ತಿರುಪೆ ಎತ್ಕೊಂಡು ನಡ್ತಾ ಇದೆಯೋ ಹಾಗೆ ಇದು ಕೂಡ ಏಳೋ ರೀತಿಯಲ್ಲಿ ಆಗಬೇಕು. ಯಾಕೆ ಅಂತಂದ್ರೆ ಟರ್ಕಿ ಅಜರ್ಬೈಜಾನ್ನಿಂದ ಬಟ್ಟೆ ಆಮದು ಮಾಡಿಕೊಳ್ಳೋದು ರಫ್ತಿಗೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ಸ್ ಈಗ ಅಸೋಸಿಯೇಷನ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ಸ್ ಮತ್ತು ಅಸೋಸಿಯೇಷನ್ ಅವರು ಟರ್ಕಿ ಹೆಚ್ಚು ಆಮದು ಆಗ್ತಾ ಇದ್ದಂತಹ ಬಟ್ಟೆಗಳು ಇದೀಗ ಬಟ್ಟೆ ರಫ್ತು ಮತ್ತು ಆಮದಿಗೆ ನಿರ್ಬಂಧವನ್ನು ವ್ಯಾಪಾರಿಗಳು ಹೇರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟರ್ಕಿ ಜೊತೆಗೆ ವ್ಯಾಪಾರ ಮುಂದುವರಿಸಲ್ಲ ಅಂತ ಹೇಳಿದ್ದಾರೆ. ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಬಹುಮುಖ್ಯವಾಗಿ ಈ ರೀತಿಯಾಗಿ ನಿರ್ಧಾರಗಳನ್ನು ಜನಸಾಮಾನ್ಯರು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ? ನಮ್ಮ ಜೊತೆಗೆ ನಿಂತ್ಕೊಳ್ಳದೆ ಇರುವಂಥವರು ಒಂದು ಕಡೆಗಿರಲಿ, ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ಳುವಂತ ಇರುವಂಥವ್ರು ಯಾರಿದ್ದಾರೆ ಅನ್ನೋದನ್ನ ಗೊತ್ತಾಗ್ತಾ ಇದೆಯಲ್ಲ, ಅಂಥವ್ರ ಜೊತೆಗೆ ವ್ಯಾಪಾರ ಯಾಕೆ ಬೇಕು? ನಿಮಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಅನ್ನುವಂಥದ್ದು ವಿಚಾರದಲ್ಲಿ ರಾಜತಾಂತ್ರಿಕವನ್ನಾಗಿ ಏನೇನು ಕಡಿವಾಣಗಳನ್ನು ಹಾಕ್ಕೋಬೇಕು, ವ್ಯಾಪಾರ ವಹಿವಾಟುಗಳನ್ನೆಲ್ಲ ಬಂದ್ ಮಾಡಿಟ್ಕೊಂಡಿದ್ದೀವಿ. ಅದೇ ರೀತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ರಾಷ್ಟ್ರಗಳ ಜೊತೆಗೆ ನಮ್ಮ ವ್ಯಾಪಾರ ವಹಿವಾಟುಗಳು ಯಾಕೆ ಬೇಕು? ನಾವು ನಮ್ಮ ಅಸೋಸಿಯೇಷನ್ನಲ್ಲಿ ನಮ್ಮ ಮೆಂಬರು ಸೇರಿ ಒಂದು ಸುಮಾರು 3,000 ಹೋಲ್ಸೇಲ್ ಅಂಗಡಿಗಳು ಇದೆ ಇಲ್ಲಿ. ನಾವು ಡಿಸೈಡ್ ಮಾಡಿದ್ದೀವಿ, ನಿನ್ನೆಯಿಂದ ಎಲ್ಲ ಜನ ಸೇರಿ ಡಿಸೈಡ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಟರ್ಕಿ ಜೊತೆಗೆ ಅಜರ್ಬೈಜಾನ್ ಜೊತೆಗೆ ಇದು 2 ಕಂಟ್ರಿ ಜೊತೆಗೆ ಯಾವ ವ್ಯವಹಾರ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಕಾರಣ ಏನಂದರೆ, ಪೆಹಲ್ಗಾಮ್ನಲ್ಲಿ ಆಗಿದ ಮೇಲೆ ಅವರು ನ್ಯೂಟ್ರಲ್ ಆಗಿದ್ದಿದ್ರೆ ಅದು ಬೇರೆ ಮಾತಿತ್ತು. ಬಟ್ ಅವರು ಪಾಕಿಸ್ತಾನ್ಗೆ ಸಪೋರ್ಟ್ ಕೊಡ್ತೀವಿ, ಅವ್ರಿಗೆ ವೆಪನ್ ಕೊಡ್ತೀವಿ, ಅವ್ರಿಗೆ ಡ್ರೋನ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಭಾಳ ಬೇಜಾರಾಗಿದೆ. ಇದು ಎಂಥ ಸ್ಥಿತಿ ಅವರು ಮಾಡಿದ್ದಾರೆ. ಯಾಕಂದರೆ ನೋಡಿ, ಆವಾಗ ಟರ್ಕಿದಲ್ಲಿ ಅರ್ಥಕ್ವೇಕ್ ಬರೋ ಟೈಮ್ನಲ್ಲಿ ಎಲ್ಲಕ್ಕಿಂತ ಫಸ್ಟು ಅವ್ರಿಗೆ ಹೆಲ್ಪ್ ಮಾಡಿರೋದು ಇಂಡಿಯಾ. ಇಲ್ಲಿಂದ ನಾವು ಮೆಡಿಕಲ್ ಸಪೋರ್ಟು, ಡಾಕ್ಟರ್ಸು, ಸಿಸ್ಟರ್ಸು, ನರ್ಸಸ್ಸು, ಮೆಡಿಕಲ್ ಎಲ್ಲ ಕಲಿಸಿದ್ದೀವಿ, ಊಟ ತಿಂಡಿ ಕಲಿಸಿದ್ದೀವಿ. ಅಂಥ ಸ್ಥಿತಿನಲ್ಲಿನೂ ಅವರು ನ್ಯೂಟ್ರಲ್ ಆಗಿದ್ರೇನು ಬೇರೆ ಮಾತಿತ್ತು. ಬಟ್ ಅವರು ಇಲ್ಲ, ಅವ್ರ ಜೊತೆಗೆ ಇಡ್ತೀವಿ, ಆಮೇಲೆ ಅವ್ರಿಗೆ ವೆಪನ್ಸು ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವ್ರ ಜೊತೆಗೆ ನಾವು ಯಾವುದು ವ್ಯಾಪಾರ ಮುಂದೆ ಮಾಡಬಾರ್ದು. ನಾವು ಅಲ್ಲಿಂದ ತರಿಸ್ತಾ ಇರೋದು ಮೆಟೀರಿಯಲ್ ತರಿಸ್ಬಾರ್ದು. ಆರ್ಡರ್ ಕೊಟ್ಟಿರೋದನ್ನು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಾವು ಇವಾಗ ಅದ್ರ ಜೊತೆಗೆ ವ್ಯಾಪಾರ ಮಾಡೋಕೆ ಹೋಗೋದು. ಎಷ್ಟು ಮೆಟೀರಿಯಲ್ ಬರ್ತಾ ಇತ್ತು ಪರ್ ಮಂತ್, ಮತ್ತೆ ಇಲ್ಲಿಂದ ಎಷ್ಟು ಮೆಟೀರಿಯಲ್ಗಳನ್ನು ಕಳಿಸ್ಕೊಡ್ಲಾಗ್ತಾ ಇತ್ತು? ಇಲ್ಲಿಂದ ಕಳಿಸೋದು ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ಬರೋದು ಜಾಸ್ತಿನೇ ಇತ್ತು. ಅಲ್ಲಿ ಶರ್ಟಿಂಗ್ ಮೆಟೀರಿಯಲ್ಲು ಭಾಳ ಜಾಸ್ತಿ. ಪ್ಯಾಂಟು ಶರ್ಟ್ ಬಟ್ಟೆ ಜೆಂಟ್ಸ್ಗೆ ಇರುತ್ತಲ್ಲ, ಕಾಟನ್ ಬಟ್ಟೆ, ಟರ್ಕಿಶ್ ಟವಲ್ಲು, ಆ ಟರ್ಕಿಯಿಂದ ಟವಲ್ಸು ಎಲ್ಲ ಬರೋದು ಜಾಸ್ತಿ ಇತ್ತು. ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಕೋಟ್ಯಾಂತರ ರೂಪಾಯಿದು ವ್ಯವಹಾರ ಅವ್ರ ಕಡೆಯಿಂದ ನಮಗೆ ಬರ್ತಾಯಿತ್ತು. ಸೊ ಇನ್ನು ಮುಂದೆ ನಾವು ಯಾವುದು ವ್ಯವಹಾರ ಅವ್ರ ಜೊತೆಗೆ ಮಾಡೋದಿಲ್ಲ. ಆರ್ಡರ್ ಪೆಂಡಿಂಗ್ ಇರೋದನ್ನು ಎಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಎಲ್ಲೆಲ್ಲಿಂದ ಬರ್ತಾ ಇತ್ತು? ಈಗ ಈ ನಮಗೆ ಮೋಸ್ಟ್ಲಿ ನೋಡಿ, ಅಜರ್ಬೈಜಾನಿಂದ ಜಾಸ್ತಿ ಏನೂ ಬರ್ತಾ ಇರಲಿಲ್ಲ, ಟರ್ಕಿಯಿಂದನೇ ಬರ್ತಾ ಇತ್ತು. ಅದೆಲ್ಲ ನಿಲ್ಲಿಸಿದ್ದೀವಿ ನೋಡಿ.